ನೋಯ್ತಿದೆ. ಕೈ ನೋಯ್ತಿದೆ. ಹಲೋ, ಇದೇನ್ ಹಾಗೆ ಹೋಗ್ತಿದ್ಯಾ? ಇನ್ನೇನ್ ಮಾಡ್ಬೇಕಾಗಿತ್ತು? ಯಾವಾಗ್ಲೂ ಏನ್ ಮಾಡ್ತಿದ್ಯೋ ಅದನ್ನ ಮಾಡ್ತಿಲ್ವಲ್ಲ ಅಂತ ಕೇಳಿದ್ದು. ನನಗದು ಮರ್ತು ಹೋಗಿದೆ. ಇಂಪ್ರೆಸ್ ಆಗಿ ಒಪ್ಕೊಂಡಿದ್ದಾರೆ ಅನ್ಸುತ್ತೆ. ಹೋಗಿ ಮೀಟ್ ಮಾಡಿ ಇವಳನ್ನ ಕರ್ಕೊಂಡ್ ಬರ್ತೀನಲ್ಲ ವಾಪಸ್ಸು, ಆಗ ಪುರ್ಸೊತ್ತಾಗಿ ಊಟನೇ ಮಾಡ್ತೀನಿ ಬಿಡಿ. ಏನೋಪ್ಪ, ನನಗಂತೂ ಒಂದೂ ಅರ್ಥ ಆಗಲ್ಲ. ನಿನ್ಗೇನು ಸರಿ ಅನ್ಸುತ್ತೋ ಅದನ್ನೇ ಮಾಡಿ. ಸರಿ ಚಿಕ್ಕಮ್ಮ, ನಾವು ಹೋಗಿ ಬರ್ತೀವಿ. ಅಮ್ಮ, ನಾನು ಹೋಗಿ ಬರ್ತೀನಿ. ಹೋಗ್ಬಾ ಅಮ್ಮ, ಎಲ್ಲ ಒಳ್ಳೇದಾಗಲಿ. ನಿನ್ನ ಮನಸ್ಸಿನಲ್ಲಿ ಏನಿದೆಯೋ ಅದು ಈಡೇರಲಿ. ದೇವರೇ, ಇಲ್ಲಿವರೆಗೂ ನನ್ನೆಲ್ಲ ಹೆಣ್ಮಕ್ಳನ್ನೂ ಚೆನ್ನಾಗಿಟ್ಟಿದ್ಯಪ್ಪ. ಹಾಗೆ ಇವಳ ಭವಿಷ್ಯನೂ ಚೆನ್ನಾಗಿಟ್ಬಿಡು. Anjali, tell me something about yourself. My name is Anjali M. Physics is my favorite subject. I love science. Stop. ಯಾವ ಸ್ಕೂಲಲ್ಲಿ ಓದಿದ್ದು? ಜ್ಞಾನಗಂಗಾ ಸ್ಕೂಲ್ ಸರ್, ನಮ್ಮನೆ ಹತ್ರನೇ ಇದೆ. ಐ ಆಮ್ ಸಾರಿ ಸಾರ್ಥಕ್, ಈಗ ಗೊತ್ತಾಯ್ತು ನೋಡಿ ಈ ಫೈಲ್ ಯಾಕೆ ರಿಜೆಕ್ಟ್ ಆಗಿದೆ ಅಂತ. ಪ್ಲೀಸ್ ಡೋಂಟ್ ಮೈಂಡ್, ನಾನು ಅವಳಿಗೆ ಸೀಟ್ ಕೊಡೋಕ್ಕಾಗಲ್ಲ. ಏನ್ ಟೈಪ್ ಮಾಡ್ತಿದ್ಯಾ? ಇನ್ಮೇಲೆ ನಾನು ನಿಮ್ಮ ಎಂಪ್ಲಾಯ್ ಇಲ್ಲ, ಮಿಸ್ಟರ್ ಎಕ್ಸ್ ಬಾಸ್. ನಾನು ರಿಸೈನ್ ಮಾಡಿದ್ದೀನಿ. ಈಗ ನೋಟಿಫಿಕೇಶನ್ ಬಂತಲ್ವಾ, ಅದ್ ನಾನ್ ಮೇಲ್ ಮಾಡಿರೋ ರೆಸಿಗ್ನೇಷನ್ ಲೆಟರ್. ಓದ ಹೇಳ ಮೂಲ್ಯ, ನಿನಗೇನಾದ್ರು ತಲೆ ಕೆಟ್ಟಿದ್ಯಾ? ಇಲ್ಲ, ಖಂಡಿತ ತಲೆ ಸರಿ ಇಲ್ಲ. ಸರಿ ಇದ್ರೂ ಕೂಡ ನಾನು ಹೀಗೆ ಮಾಡ್ತಾನೂ ಇರ್ಲಿಲ್ಲ. ನಾನು ಆರಾಮಾಗೇ ಇದ್ದೀನಿ. ನಿಜವಾಗ್ಲೂ ಅದಕ್ಕೆ ನೀವು ನಿಜ ಆರಾಮಾಗಿದ್ದೀರಾ? ಗಟ್ಟಿ ಜೀವ ಅಮೂಲ್ಯ, ಇದು 101% ಆರಾಮಾಗಿದ್ದೀನಿ. ಅಷ್ಟಾದ್ರೆ ಅದೇ ಸಮಾಧಾನ. ಅದ್ ಸರಿ, ನಿಮ್ ಮುಖ ಯಾವಾಗ್ಲೂ ನಾರ್ಮಲ್ ಆಗಿದ್ದಾಗಿಲ್ಲ, ಏನಾಯ್ತು? ಏನೋ ಒಂದು ವಿಚಿತ್ರ ಆಯ್ತು ಬಿಡಿ. ಅದಕ್ಕೆ ವಿಚಿತ್ರನಾ? ಏನಾಯ್ತು? ವೇದಾಂತ್ ಜೊತೆ ಜಗಳ ಆಡಿ ರಿಸೈನ್ ಮಾಡ್ಬಿಟ್ಟೆ. ಅದಕ್ಕೆ ಅಮ್ಮ ರಿಸೈನ್ ಮಾಡಿದ್ಯಾ? ಯಾಕೆ? ಅದಕ್ಕೆ ನಿಮ್ಗೇನಾಯ್ತು? ಏನಿಲ್ಲ ಬಿಡು, ಅಜ್ಜಿ ಬೆಳಿಗ್ಗೆ ಏನೋ ಅಂತಿದ್ರು, ಅದ್ರ ಬಗ್ಗೆ ನೆನಪಾಯ್ತಷ್ಟೇ. ನೀವು ಮಾತಾಡಿ. ಏನೋಪ್ಪ. ಮತ್ತೆ ಅಕ್ಕ? ಎಲ್ರೂ ಆರಾಮಾಗಿದ್ದಾರೆ ಅಮ್ಮು. ಹಾ, ಒಂದ್ ವಿಷಯ ಮರ್ತಿದ್ದೆ ನೋಡು, ಈಗ ನೆನ್ಪಾಯ್ತು. ಏನಕ್ಕ? ಅದಿತಿ ಅದೇನೋ ಡ್ಯಾನ್ಸ್ ವಿಡಿಯೋ ಮಾಡ್ತಾಳಂತೆ, ಅದಕ್ಕೆ ಚೆನ್ನಾಗಿರೋ ಒಡವೆ ಹೇಳಿ, ನಮ್ಮ ಹುಡುಗಿಯಿಂದ ಯಾವುದೇ ಕಾರಣಕ್ಕೂ ನಿಮ್ಮ ಕಾಲೇಜ್ನ ರಿಸಲ್ಟ್ಗೆ ಪ್ರಾಬ್ಲಮ್ ಆಗಲ್ಲ. ಈ ವಿಷಯದಲ್ಲಿ ನಿಮಗಿಂತ ಹೆಚ್ಚು ಎಕ್ಸ್ಪೀರಿಯನ್ಸ್ ನನಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ನೀವು ಅದನ್ನು ಅರ್ಥ ಮಾಡ್ಕೊಳ್ಳೋದು ಒಳ್ಳೆಯದು. ನಿಮ್ಮ ಹುಡುಗಿ ಒಳ್ಳೇದಕ್ಕೆ ನಾನು ಹೇಳ್ತಾ ಇದ್ದೀನಿ. ನೀವು ಯಾವುದಾದ್ರೂ ಸ್ವಲ್ಪ ಲೆಸ್ ಗ್ಲಾಮರಸ್ ಕಾಲೇಜಿಗೆ ಸೇರಿಸಿ. ಬಟ್ ಸರ್, ಅಂಜು ಸುಮ್ಮನೆ, ಇನ್ನಿಲ್ಲಿ ಮಾತಾಡೋಕ್ಕೆ ಏನು ಉಳಿದಿಲ್ಲ. ನನ್ನ ತಂಗಿನ ನಿಮ್ಮ ಕಾಲೇಜಿಗೆ ಸೇರಿಸ್ಕೊಳ್ಳೋದು ನಿಮ್ಮ ಅದೃಷ್ಟ ಆಗಿತ್ತು ಸರ್. ನೀವು ಅದನ್ನು ಮಿಸ್ ಮಾಡ್ಕೊಂಡ್ರಿ. PUCಲಿ ಸ್ಟೇಟ್ ಟಾಪರ್ ಆಗಿ ಆಗ್ತಾಳವಳು, ನೋಡ್ತೀರಿ. ಬೇಡ. ಕಾಫಿ ಬೇಡ ಅಂದ್ರೆ ಟೀ ತರಿಸ್ಲಾ ಬಾಸ್? ಬೇಡ ರೀ. ಖಾಲಿ ಟೀ ಬೇಡ ಬಿಡಿ, ಗ್ರೀನ್ ಟೀ ತರಿಸ್ಲಾ ಬಾಸ್? ಬೇಡ ಅಂತ ಹೇಳ್ದೆ ತಾನೆ. ಸಾರಿ ಬಾಸ್. ಅಂತ ಒಂದು ನಿಮಿಷ. ಸಾರಿ ಅಂತ ಯಾವ ಟೆನ್ಷನ್ ಅಲ್ಲಿ. ಇದಕ್ಕಿಂತ
ಬೈದಿದ್ರೆ ಪರವಾಗಿರ್ಲಿಲ್ಲ. ನೀವು ಟೆನ್ಷನ್ ಅಲ್ಲಿ ಇದ್ದಾಗ ಬೈಯೋದು ಇದೇನ್ ಮೊದಲನೇ ಸಲನಾ? ಏನ್ರಿ ಯೋಚನೆ ಮಾಡ್ತಿದ್ದೀರಾ? ಏನು ಇಲ್ಲ ಬಾಸ್. ಬೈದ ಮೇಲೂ ನೀವು ನನ್ನ ಹತ್ರ ಸಾರಿ ಕೇಳ್ತಿದ್ದೀರಾ ಅಂದ್ರೆ ನಿಜವಾಗ್ಲೂ ಅವಳು ಆಫೀಸಿಗೆ ಬರಲ್ಲ. ಏನೋ ಅಮೂಲ್ಯ ಮೇಡಮ್ ಬರಲ್ವಾ? ಯಾಕೆ ಬಾಸ್? ಹೊಸ ಆದ್ಮೇಲೆ ಹುಡುಗಿ ನಾಳೆ ಇಂಟರ್ವ್ಯೂ ಬರೋದಕ್ಕೆ ಹೇಳಿ. ಹೇಳ್ದಷ್ಟು ಮಾಡ್ರಿ. ಇಲ್ಲಿ ಯಾವಾಗ ಏನಾಗುತ್ತೆ ಅಂತ ಒಂದು ಅರ್ಥ ಆಗ್ತಾ ಇಲ್ಲ. ಈ ಕೊರೋನಾ ಶುರು ಆದ್ಮೇಲೆ ಎಲ್ಲಾನು ಎಡವಟ್ಟಾಗಿ ಹೋಗಿದೆ. ಇನ್ನು ಏನೇನಾಗಬೇಕು ದೇವರೇ ಬಲ್ಲ. ಯಾರಾದ್ರೂ ಬೇಗ ಕೊರೋನಾಗೆ ಮೆಡಿಸಿನ್ ಹುಡುಕ್ರಪ್ಪ. ಟೆನ್ಷನ್ ಏನಿಲ್ಲ, ನಾನು ಇನ್ನೊಂದು ಕೆಲಸ ಹುಡ್ಕೋತೀನಿ. ಅಮ್ಮು, ಮನ್ಸು ಮುರಿಯುವಂಥ ಎಷ್ಟೋ ಸಂದರ್ಭ ಬರುತ್ತೆ, ಆಗ ಸಂಬಂಧಗಳು ಹಾಳಾಗ್ತವೆ. ಆದರೆ ಅಂಥ ಸಂದರ್ಭಗಳಲ್ಲಿ ಅಹಂಕಾರದ ಕೈಗೆ ನಾವು ಬುದ್ಧಿ ಕೊಡಬಾರ್ದಮ್ಮ. ಜೀವನದಲ್ಲಿ ತುಂಬ ಮೌಲ್ಯ ಇರೋದು ಅಂದರೆ ಅದು ಸಂಬಂಧ ಮಾತ್ರ. ಯಾವತ್ತೂ ನಾವು ಸಂಬಂಧನ ಕೆಡಿಸ್ಕೋಬಾರ್ದು. ನೀನು ದುಡಿಲೇಬೇಕು ಅಂತೇನಿಲ್ಲ, ತಲೆ ಕೆಡಿಸ್ಕೋಬೇಡ. ಏನಾಯ್ತು ನಿಂಗೆ? ಏನಾಯ್ತಣ್ಣ? ಓದ್ ಕೆಲಸ ಆಗ್ಲಿಲ್ಲಮ್ಮ. ಚಿಕ್ಕ ಸ್ಕೂಲಿಂದ ಬರ್ತಿದ್ಯಾ ಅಂತ ಎಲ್ಲ ಲಾಬಿ ಮಾಡ್ಬಿಟ್ರು. ಏನು ಚಿಕ್ಕ ಸ್ಕೂಲಿಂದ ಬರ್ತಿದ್ದಾಳೆ ಅಂತನ? ಇನ್ನೇನ್ ಮಾಡೋದು ಅಂಜು? ಅವ್ರು ಹೇಳಿದಕ್ಕೆಲ್ಲ ಸೊಪ್ಪು ಹಾಕಿನೇ ಅಲ್ವಾ ಇವತ್ತೆಲ್ಲ ಅವ್ರು ಇದನ್ನ ಎಕ್ಸ್ಪೆಕ್ಟ್ ಮಾಡ್ತಿರೋದು. ನಮ್ಗೆ ಹೀಗಾದ್ರೆ ಇನ್ನು ದೂರದ ಹಳ್ಳಿಗಳಿಂದ ಬರೋರ್ ಕಥೆ ಏನ್ ಹೇಳು? ಎಜುಕೇಶನ್ ಅನ್ನೋದು ಒಂದು ದಂಧೆ ಆಗ್ಬಿಟ್ಟಿದೆ ಇಲ್ಲಿ. ಹೂನಮ್ಮ, ಅಣ್ಣ ಸರಿಯಾದ್ದನ್ನೇ ಮಾಡಿದಾನೆ. ನಿನಗೆ ಬಂದಿರೋ ಮಾರ್ಕ್ಸ್ಗೆ ಎಲ್ಲಿ ಬೇಕಾದ್ರೂ ಸೀಟ್ ಸಿಗುತ್ತೆ. ದೇವ್ರಿದಾನೆ, ಏನಾದ್ರೂ ಒಂದು ದಾರಿ ಹಾಗೆ ಆಗತ್ತೆ. ಎಲ್ಲಾದ್ರೂ ಸಿಗೋ ಸೀಟ್ ನಂಗೆ ಬೇಡ. ನಿಮ್ಗೆ ಯಾರಿಗೂ ಅರ್ಥನೇ ಆಗಲ್ಲ. ಬಿಟ್ಕೊಳೆ. ಯಾಕೆ ಹಠ ಸಾಧಿಸ್ತೆ? ಅವಳು ಕೆಲಸ ಬಿಡ್ತೀನಿ ಅಂದಾಗ್ಲೂ ಐ ಇವನ್ ಟ್ರೈ ಟು ಸ್ಟಾಪ್ ಹರ್. ನಾನು ಅವಳು ಕನ್ವಿನ್ಸ್ ಆಗೋ ಹಾಗೆ ಮಾತಾಡಿದ್ರೆ ಅವಳಾಗಿ ಮಾಡ್ತಿರ್ಲಿಲ್ಲ. ಅವಳು ನಾಳೆಯಿಂದ ಆಫೀಸಿಗೆ ಬರಲ್ಲ ಅಂದ್ರೆ ನನಗದನ್ನು ಫೇಸ್ ಮಾಡೋದಕ್ಕಾಗತ್ತಾ? ಇಡೀ ದಿನ ಅವಳ ಜೊತೆನೇ ಕಳೀತಿದೆ. ಅವಳು ನಾನ್ ಸೆನ್ಸ್, ಅವಳು ತರಲೆ, ಅವಳ ಚೈಲ್ಡಿಶ್ನೆಸ್, ಆ ನಿಕ್ ನೇಮ್ಸ್ ಎಲ್ಲವನ್ನೂ ಮಿಸ್ ಮಾಡ್ಕೋತಾನೆ. ಈಗ ಅವಳನ್ನ ನೋಡ್ದೆ ಹೇಗಿರ್ಲಿ? ಓಕೆ ಸಾತಕ್, ಅಂಜು ಹೇಗೆ ಫೀಲ್ ಮಾಡಿದ್ಲು? ಅವಳಿಗೆ ತುಂಬಾನೇ ಬೇಜಾರಾಗಿದೆ ವೇದಾಂತ್. ಅವಳು ತುಂಬಾ ಅಪ್ಸೆಟ್ ಆಗಿದ್ದಾಳೆ. ನನಗೂ ಏನ್ ಮಾಡೋದು ಅಂತ ಒಂದೂ ಗೊತ್ತಾಗ್ತಾ ಇಲ್ಲ. ವರಿ ಸಾತಕ್, ದೇವ್ರಿದಾನೆ, ಒಂದ್ ದಾರಿ ಆಗೇ ಆಗುತ್ತೆ. ನೀವು ಡಿಟ್ಟೋ ಅಮೂಲ್ಯ ತರನೇ ಹೇಳಿದ್ರಿ. ಅದ್ಯಾಕೆ ಅಷ್ಟೊಂದು ಎದುರ್ಕೊಂಡೆ? ಸಿಕ್ಕಾಪಟ್ಟೆ ನಿರ್ಜನ ಪ್ರದೇಶ ಇದು. ಅದಲ್ಲದೆ ಓಡಾಡೋ ಒಂದಿಬ್ರು ಕೂಡ ನನ್ನನ್ನೇ ಗುರಾಯಿಸ್ಕೊಂಡು ನೋಡ್ತಾ ಇದ್ರು. ಅದಕ್ಕೆ ಭಯ ಆಯ್ತು. ದೆವ್ವನ ಜನಕ್ಕೆ ಭಯ ಪಟ್ರೆ ಪಾಪ ಜನರ ಕತೆ ಏನು? ಏನಂದ್ರಿ ನೀವು? ನಾನಿದ್ದೀನಲ್ಲ ಅಂದೆ. ಹೌದು, ನೀವೇನ್ ಈ ಕಡೆ? ನಾನು ಇದೇ ರೋಡಲ್ಲಿ ಸ್ಟಡಿ ಸೆಂಟರ್ಗೆ ಹೋಗೋದು. ಬರ್ತಾ ಲೇಟ್ ಆದ್ರೆ ಒಂದು ಮಿಸ್ ಕಾಲ್ ಕೊಡು, ನಾನು ವೇಟ್ ಮಾಡ್ತೀನಿ. ಒಬ್ಳೆ ಓಡಾಡಬೇಡ. ಥ್ಯಾಂಕ್ಸ್ ಫಾರ್ ದಿ ಕನ್ಸರ್ನ್. ಇದಕ್ಕೇನು ಕಡಿಮೆ ಇಲ್ಲ. ನಿನ್ ಮಾತು ನನ್ನ ಬಜರಂಗಿಗೆ ಇಷ್ಟು ಬೇಗ ಕೇಳಿಸುತ್ತೆ ಅಂತ ನಾನು ಅಂದ್ಕೊಂಡೇ ಇರ್ಲಿಲ್ಲ. ಅಮ್ಮೋ, ನಿನ್ನೆ ಕೇಳ್ತಿರೋದು, ಹೋಗ್ತೀಯೇನೆ? ಹಾಮ
ಆಯ್ತಾ? ಕೇಳದ್ ನೋಡಿ, ಇವತ್ತೇ ಹೋಗ್ತಾ ಇದೀವಿ. ನೀವು ನೋ ಅನ್ನೋ ಚಾನ್ಸೇ ಇಲ್ಲ. ನೋ ಅಂದ್ರು ನಾನು ಕೇಳಲ್ಲ. ನಾನು ನೀವು ಕಳೆದ ಸಲ ಜುವೆಲ್ರಿ ಸ್ಟೋರ್ಗೆ ಹೋದಾಗ ನಾನೊಂದು ಡೈಮಂಡ್ ಸೆಟ್ ಕೊಡ್ಸಿದ್ನಲ್ಲ, ಅದನ್ನ ಹಾಕೊಳ್ಳಿ, ನಿಮ್ಗೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಅದಿತಿ ಅದೇನೋ ಡ್ಯಾನ್ಸ್ ವಿಡಿಯೋ ಮಾಡ್ತಾಳಂತೆ, ಚೆನ್ನಾಗಿರೋ ಒಡವೆ ಬೇಕು ಅಂತ ಹೇಳಿದ್ಲು. ವಿಕ್ಕಿ ಇನ್ನೊಂದು ಡೈಮಂಡ್ ಸೆಟ್ ಕೊಡ್ಸಿದ್ದಾರೆ, ತುಂಬಾ ಚೆನ್ನಾಗಿದೆ, ಅದನ್ನ ಕೊಡ್ತೀನಿ, ತಗೊಂಡು ಹೋಗು. ನಿಮ್ಮ ಥರ ಜನ ಆಗಲಿ ಇನ್ನೊಬ್ರು ಇರೋದಕ್ಕೆ ಸಾಧ್ಯನೇ ಇಲ್ಲ. ಗುಟ್ಟು ಯಾರಿಗಿರಲ್ಲ ಹೇಳು. ಸಿಹಿ ಸಮಾಚಾರ ಆಗಿದ್ರೆ ನೀನು ಖಂಡಿತ ಮುಚ್ಚಿಡ್ತಿರ್ಲಿಲ್ಲ. ಕಹಿ ಘಟನೆ ಆಗಿರೋದ್ರಿಂದ ಹೇಳ್ಕೊಂಡಿಲ್ಲ. ಎಲ್ಲರ ಜೀವನದಲ್ಲೂ ಒಂದಲ್ಲ ಒಂದು ಕಹಿ ಘಟನೆ ಆಗಿರುತ್ತೆ ಅಲ್ವಾ? ಅದು ಅಲ್ಲದೆ ಕುಟುಂಬ ಅಂದ್ರೆ ಹೀಗೇನಪ್ಪ, ಯಾರಾದ್ರೂ ಒಬ್ರು ನಮ್ಗೆ ಇಷ್ಟ ಇಲ್ಲದೆ ಇರೋದನ್ನ ಮಾಡಿದ್ರು ಸಹಿಸ್ಕೊಂಡು ಹೋಗ್ಬೇಕು ಅಷ್ಟೇ. ನನ್ಗೇನು ಹೇಳಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ ಅಮ್ಮ. ಅಂತ ನಿನ್ಗೂ ಗೊತ್ತು, ನೀನು ಮುಂದೆನೇ ಹೇಳಿದ್ದಾರೆ. ನಂಗೆಲ್ಲ ಗೊತ್ತು, ನಾನೇ ಒಬ್ರಿಗೆ ಹೇಳಿದ್ದೀನಿ, ಇನ್ಮೇಲೆ ಅವರೇ ಬರ್ತಾರೆ, ನರ್ಸ್ಗಿಂತ ಚೆನ್ನಾಗಿ ನೋಡ್ಕೊಳ್ತಾರೆ. ಅವರಿಗೂ ನನ್ನ ಮೇಲೆ ನಿನ್ನಷ್ಟೇ ಕಾಳಜಿ ಇದೆ. ಏನು ನೀನೇ ಒಬ್ರಿಗೆ ಬರಕ್ ಹೇಳಿದ್ಯಾ? ಅಫ್ಕೋರ್ಸ್, ಅದಕ್ಕೆ ನಾನು ನರ್ಸ್ನ ಬೇಡವೇ ಬೇಡ ಅಂತ ಹೇಳ್ತಾ ಇರೋದು. ಯಾರಿಗೆ ಹೇಳಿದ್ಯಾ? ಸರ್ಪ್ರೈಸ್. ನೋಡಪ್ಪ, ಇವತ್ತಿನ ಕಾಲದಲ್ಲಿ ಯಾರಿಗೂ ತಾಳ್ಮೆ ಇಲ್ಲ. ತಿರುಗುತ್ತರ ಕೊಡೋದು, ಮುಂಗೋಪ ಮಾಡ್ಕೊಳ್ಳೋದು, ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಸಹಿಸ್ಕೊಳ್ಳೋದಿಲ್ಲ. ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ಮನೆ ಹೊಡೆದು ಬಿಡ್ತಾರೆ. ಅವ್ರು ಒಂದ್ಸಲ ಕಮಿಟ್ ಆದ್ಮೇಲೆ ಮುಗೀತು, ಆಮೇಲೆ ಅವ್ರ ಮಾತನ್ನ ಅವರೇ ಕೇಳಲ್ಲ. ಇದೆಲ್ಲ ಸ್ವಲ್ಪ ಓವರ್ ಆಯ್ತು, ಬರೋರು ಬರ್ಲಿ, ಅದು ನೀನು ಜ್ಯೂಸ್ ಕೊಡಿ. ಸಾರಿ ಅಣ್ಣ, ನನಗೂ ಈ ಪಾರ್ಲರ್ ಜ್ಯೂಸಿಗೂ ಜನ್ಮ ಜನ್ಮಾಂತರ ದುಶ್ಮನ್ ಇದೆ. ಸೊ ವೆರಿ ಸಾರಿ. ಹೇಗೆ ಸಿಕ್ತು ನನ್ಗೇನ್ ಗೊತ್ತು. ಆ ಸೀಟ್ ಕನ್ಫರ್ಮ್ ಆಯ್ತು ಅಂತ ಅಷ್ಟೇ ಹೇಳಿದ್ದು. ನನ್ನ ಫ್ರೆಂಡ್ಸ್ ಹೇಳ್ಕೊಂಡ್ ಬರ್ತೀನೋ. ಹಲೋ, ಕೊನೆಗೆ ನಾನೇನ್ ಹೇಳ್ತೀನೋ ವೇದಾಂತ್ ಅದನ್ನೇ ಕೇಳೋದು. ಈ ಮನೇಲಿ ಈ ಸುಹಾಸಿನಿ ವಸಿಷ್ಠ ಇರೋ ತನಕ ಅವಳದೇ ರಾಜ್ಯಭಾರ. ನಾನಿಲ್ಲಿ ರಾಜಮಾತೆ ಅಲ್ಲ, ರಾಣಿ ಅನ್ನೋದನ್ನ ಮರಿಬೇಡ. ಓ ಭ್ರಮೆ. ನನ್ ಮುಂದೆನೆ ಬಾಲ ಬಿಚ್ತೀಯ ನೀನು. ಹೋಗ್ಲಿ ನಾಯಿ ಅಂತ ಬಿಡೋಳಿದ್ದೆ, ಆದ್ರೆ ಇನ್ ಹಾಗೆ ಮಾಡೋದಕ್ಕಾಗಲ್ಲ. ನಿನಗ್ ಪಾಠ ಕಲಿಸ್ಲೇಬೇಕು. ಗುಡ್ ಗರ್ಲ್ ಲಕ್ಷಣ ಅಂದ್ರೆ. ಒಂದ್ ಊರಲ್ಲಿ ಒಬ್ಬ ರಾಜ್ಕುಮಾರ ಇದ್ನಂತೆ. ಅವನ ಹೆಸರೇನ್ ಗೊತ್ತಾ? ಅವನಿದ್ದ ಅನ್ನೋದೇ ಗೊತ್ತಿಲ್ಲ, ಇನ್ ಹೆಸರಿನಿಂದ ಗೊತ್ತಿರತ್ತೆ. ಸಾರ್ಥಕ್ ಅರಸ್ ಅಂತ ಅವನ ಹೆಸರು. ಅಯ್ಯೋ, ನೀವ್ ಕುಡೀರಿ ಅದಕ್ಕೆ. ಇದು ನಿಜವಾಗ್ಲೂ ನಡೆದಿರೋ ಕತೆ. 100 ವರ್ಷದ ಇತಿಹಾಸ ಇದೆ ಇದಕ್ಕೆ. ಸರಿ ಸರಿ, ಕೂಡ್ಸು. ಅವ್ರ ಹೆಂಡತಿ ಹೆಸರು ಆದ್ಯ ದೇವಿ ಅಂತ.
ಮತ್ತೆ ಯಾವಾಗ ಇವಳನ್ನ ನೋಡ್ತೀನಿ ಅಂತ ಅನ್ಕೊಂಡಿದ್ದೆ. ನನ್ನ ಪ್ಯೂರ್ ಫೀಲ್ ದೇವ್ರಿಗೂ ಕೇಳಿಸ್ತು ಅನ್ಸುತ್ತೆ. ಓಕೆನಾ? ಅಯ್ಯೋ ದಡ್ಡಿ, ವಿಕ್ಕಿನ ನಿಂಗೆ ಏನ್ ಹೇಳ್ತಾನೋ ಟೆನ್ಷನ್ ಮಾಡ್ಕೊಂಡಿದ್ಯಲ್ಲ, ನಿಂಗೇನ್ ಹೇಳ್ಬೇಕು ಅಂತ ನಂಗೆ ಅರ್ಥ ಆಗ್ತಿಲ್ಲ. ಇಲ್ಲ ಅದಕ್ಕೆ ಅವ್ರು ಅದನ್ನ ಹಾಕೋ ಅಂತ ಹೇಳಿದ್ದಾರೆ. ಆದ್ರೆ ಅವ್ನು ಇರೋ ವಿಚಾರ ಹೇಳಿದ್ರೆ ಏನು ಹೇಳಲ್ಲ. ಅವನ್ ಅದ್ರ ಬಗ್ಗೆ ಕೇರೇ ಮಾಡಲ್ಲ ಆರ್ತಿ. ನೀನ್ ನನ್ ಸೆಟ್ ಹಾಕೋ, ಅವನಿಗೆ ಅದ್ರ ಬಗ್ಗೆ ಡಿಫ್ರೆನ್ಸು ಗೊತ್ತಾಗಲ್ಲ. ಹಾಗಂತೀರಾ? ಅದ್ರಲ್ಲಿ ಡೌಟೇ ಇಲ್ಲ, ಅವ್ನ ಅದ್ರ ಬಗ್ಗೆ ಸೂಕ್ಷ್ಮವಾಗಿ ಗಮನಿಸಲ್ಲ. ಹೌದಾ? ಗಂಡಸರು ಹಾಗೆ ಆರ್ತಿ, ನೀನು ಟೆನ್ಷನ್ ಮಾಡ್ಕೋಬೇಡ. ಅಯ್ಯ, ಈಗ್ಲಾದ್ರೂ ಸ್ಮೈಲ್ ಮಾಡು, ಎಲ್ಲ ಕ್ಲಿಯರ್ ಆಯ್ತಲ್ಲ. ಬರ್ತೀನಿ ಬರ್ತೀನಿ ಬರ್ತೀನಿ. ಕೊನೆಗೂ ಬಾ ಅಂತ ಹೇಳಿಲ್ಲ ನೋಡು ಕೊಬ್ಬು. ಬರ್ತೀನಿ ಅಂದೆ. ಕತ್ಲಾಗಿದೆ, ಹೇಗೋಗ್ತೀಯ? ಆಟೋ ಕಾಲ್ ಮಾಡಿದ್ದೀನಿ, ಬರುತ್ತೆ. ಓ ಹೌದಾ? ಓಕೆ. ಇಷ್ಟು ಹೇಳಿದ್ರು ನಾನೇ ಬರ್ತೀನಿ ನೀರು ಅಂತ ಹೇಳಲ್ಲ. ಕೊಲೆಸ್ಟ್ರಾಲು. ಆದ್ಯ ತನಗೆ ಬೇಕಾದವ್ರನ್ನ ಮನೆಗೆ ಕರೆಸ್ತೀನಿ ಅಂತ ಹೇಳಿದ್ದು ನಿನ್ನ ಅಂತ ನಾನು ಖಂಡಿತ ಅನ್ಕೊಂಡಿರ್ಲಿಲ್ಲ. ಅದು ನೀನೇ ಅಂತ ನನಗೆ ಮೊದಲೇ ಗೊತ್ತಾಗಿದ್ದಿದ್ರೆ ಯಾವುದೇ ಕಾರಣಕ್ಕೂ ಈ ಮನೆ ಹೊಸಲು ತೊಳೆಯೋಕ್ಕೂ ನಾನು ನಿನ್ನನ್ನು ಬಿಡ್ತಾ ಇರಲಿಲ್ಲ. ನೀನು ಬಂದಲ್ಲೆಲ್ಲ ನನಗೆ ಸೋಲಾಗುತ್ತೆ. ನನ್ನ ಕಣ್ಣೆದ್ರೆ ನೀವಿಬ್ರು ಒಂದಾಗಕ್ಕೆ ನಾನು ಬಿಡಲ್ಲ. ದಾರಿಗಡ್ಡ ಬಂದ ಧ್ರುವನ್ನೇ ನಾನು ಸುಮ್ಮನೆ ಬಿಟ್ಟಿಲ್ಲ. ನಿನ್ನನ್ನ ಚಾನ್ಸೇ ಇಲ್ಲ. ಕೊಬ್ಬಿದೆ. ಕೇಳಿ ಕೇಳಿ ಧ್ರುವ ವಸಿಷ್ಠ ಅಲ್ವಾ? ಹಲೋ, ಟೈಮ್ ನೋಡಿದೀರಾ? ನಾನು ಮಿಸ್ ಕಾಲ್ ಕೊಟ್ಟು ಎಷ್ಟೊತ್ತಾಯ್ತು? ಎಷ್ಟೊತ್ತಿಗೆ ಬಂದಿದ್ದೀರಾ? ವಾಚ್ ನಡೀತಿದ್ಯಾ ಇಲ್ವಾ? ಇಷ್ಟೊತ್ತಿಗೆ ಬರೋದು? ಹಲೋ, ಡ್ಯಾನ್ಸ್ ಕ್ಲಾಸ್ ಹೋಗಲ್ಲ, ನಾನು ಓದಕ್ಕೆ ಹೋಗೋದು. ತಾವೇನಪ್ಪ ಲೇಟ್ ಆದ್ರೆ ಮಿಸ್ ಕಾಲ್ ಕೊಡು ಅಂತ ಹೇಳಿದ್ದು, ಅದಕ್ಕೆ ಮಾಡಿದ್ದು. ಆ ಕನ್ಸರ್ನ್ಗಾದ್ರೂ ಬೇಗ ಬರ್ಬೇಕು ತಾನೆ? ಒಂಟಿ ಹುಡುಗಿ ಇಂಥ ಜಾಗದಲ್ಲಿ ಕಾಯತ್ ಚೆನ್ನಾಗಿರುತ್ತಾ? ನೀನು ಹೇಳ್ತಿರೋಷ್ಟು ಲೇಟ್ ಏನು ಆಗಿಲ್ಲ. ನಿಮ್ಮ ಅಕ್ಕನ ಬಜಾರಿ ಅಂತಾರೆ. ನಿಜ ಹೇಳ್ಬೇಕು ಅಂದ್ರೆ ನಿನ್ನ ಬಜಾರಿ ಅನ್ಬೇಕು. ರೀ, ಸ್ವಲ್ಪ ನಿಧಾನಕ್ಕೆ ನಡೀರಿ. ನೀವೇನ್ ಮ್ಯಾರಥಾನ್ ರನ್ನರ? ಇಷ್ಟು ಸುತ್ತ ಕಾಲ್ ಬಿಡ್ಕೊಂಡು ನೋಡ್ರೆ ನಾನು ಹೇಗ್ ಮ್ಯಾಚ್ ಮಾಡ್ಬೇಕು? ಯಾರು ಮ್ಯಾಚ್ ಮಾಡಿದ್ದು? ಹಿಂದೆಂದ ಬನ್ನಿ, ಏನಾಗಲ್ಲ. ಇದೊಂದೇ ದಾರಿ ಇರೋದು. ಅವ್ರಿಗೆ ಫೋನ್ ಮಾಡಿದ್ರೆ ಖಂಡಿತ ಸಹಾಯ ಮಾಡೇ ಮಾಡ್ತಾರೆ. ಅದು ನಿಮ್ಗೆ ಅದು ಸಕ್ಕದ ಕಾಣುತ್ತೆ ಅಂತಾನೆ ಅಷ್ಟು ಇಷ್ಟಪಟ್ಟು ತಗೊಟ್ಟಿರೋದು. ಅದನ್ನೇ ಹಾಕೊಳ್ಳಿ ಅಲ್ವಾ? ಸಾರಿ ವಿಕ್ಕಿ, ಈಗ ಅದನ್ನ ಹಾಕೊಳಕ್ಕಾಗಲ್ಲ.
ಹಾಗಲ್ವಾ? ಯಾಕೆ? ಅದು ನಿನ್ನೆ ಅದಿತಿಗೆ ಹಾಕ್ಕೊಳ್ಳೋಕ್ಕೆ ಅಂತ ಕೊಟ್ಟಿದ್ದೆ, ಆಮೇಲೆ ವಾಪಸ್ ಇಸ್ಕೊಳ್ಳೋಕ್ಕೆ ಮರ್ತೋದೆ, ಅದಕ್ಕೆ. ಸರಿ, ಫ್ರೆಶ್ ಆಗಿ ಬರ್ತೀನಿ, ಕೆಳಗಡೆ ವೇಟ್ ಮಾಡ್ತೀನಿ. ಸರಿ. ದುರಂತ ಈಗೀಗ ಕೊರೋನಾನ ನೆಪ ಮಾಡಿಕೊಂಡು ಕೆಲಸ ಬೇಕು ಅಂದರೆ ಇರೋ ಸಂಬಳನೂ ಕಡಿಮೆ ಮಾಡ್ತೀವಿ ಅಂತಿದಾರಂತೆ. ಪ್ರಮೋಷನ್ನು ಇಲ್ಲ, ಇನ್ಕ್ರಿಮೆಂಟು ಇಲ್ಲ. ಎಲ್ಲ ಕಡೆ ಬರೀ ಮೋಸನಪ್ಪ. ಮನುಷ್ಯ ತೀರಾ ದುರಾಸೆ ಪಡೋದ್ರಿಂದನೇ ಇಷ್ಟೆಲ್ಲ ಅನಾಹುತ ಆಗ್ತಿರೋದು ಅನ್ಸುತ್ತೆ. ಅದೇನೋ ನಿಜಾನೇ. ಆದರೆ ನೀನು ಯೋಚನೆ ಮಾಡಬೇಡ. ಕೆಲಸ ಸಿಕ್ಕಿದ್ರೆ ಆಯಿತು, ಇಲ್ಲಾಂದ್ರೆ ನೀನು ತಲೆ ಕೆಡಿಸ್ಕೋಬೇಡ. ನಿನಗೊಂದು ಮದುವೆ ಮಾಡೋಣ. ಸುಮ್ಮನಿರಪ್ಪ, ಬೇಕು ಅಂತ ಸುಮ್ಮನೆ ನನ್ನ ತಲೆ ಕೆಡಿಸ್ಬೇಡ. ಅದಷ್ಟು ಸುಲಭದ ಮಾತಲ್ಲ. ಹಾಗೆಲ್ಲ ಹೇಳಬೇಡ. ಈಗಾಗಲೇ ಒಂದು ಮದುವೆ ಮಾಡಿ ಮುಗಿಸಿದ್ದೀನಿ. ನಿನ್ನ ಮದುವೆ ಏನು ಕಷ್ಟ ಆಗಲ್ಲ ನನಗೆ. ನಿನಗೆ ಒಬ್ಬ ಒಳ್ಳೆ ಹುಡುಗ ಸಿಕ್ಕೇ ಸಿಗ್ತಾನೆ. ರಾಜ, ಏನಪ್ಪ ಇದೆಲ್ಲ? ಹೇಗಪ್ಪ ಆಯ್ತು ಇದೆಲ್ಲ? ಕೂತ್ಕೋ. ರಾಜಣ್ಣ, ಹೇಗಾಯ್ತಿದೆಲ್ಲ? ಓಹೋ, ಇದಾ ನಿನ್ನ ಯೋಚನೆ? ಅದು ಸರಿನೇ ವಿಕ್ಕಿ. ಗಂಡ ಹೆಂಡತಿಗೆ ಏನಾದರೂ ಪರ್ಸ್ನಲ್ ಅಂತ ಇರಲೇಬೇಕಲ್ವಾ? ನನಗೆ ಆರ್ತಿ ಇಷ್ಟನೇ. ನೀನು ಹೇಳಿದಾಗ ವಿಚಾರ ಮಾಡಿ ನೋಡಿದ್ರೆ ಇದು ಯಾಕೋ ಸರಿಗೆ ಬರಲಿಲ್ಲ ವಿಕ್ಕಿ. ಅವಳನ್ನು ಕರ್ಕೊಂಡು ಬರೋದಕ್ಕೆ ಅಂತ ಇವಳು ಹೋಗಿದ್ದಾಳೆ. ಸದ್ಯ ಈ ಟೈಮ್ನಲ್ಲಿ ಅವಳು ಇಲ್ಲಿಲ್ಲದೆ ಇರೋದು ಬಹಳ ಒಳ್ಳೆಯದಾಯಿತು. ಅವಳೇನಾದರೂ ಇದ್ದಿದ್ರೆ ತುಂಬ ಗಾಬರಿ ಆಗಿರೋಳು. ಅವಳು ವಾಪಸ್ ಬಂದ ಮೇಲೆ ನಾನು ಅವಳಿಗೆ ಸಮಾಧಾನವಾಗಿ ವಿಷಯ ಹೇಳ್ತೀನಿ. ಸರಿ, ಹಾಗಾದ್ರೆ ನಾನೇನು ಹೊರಡ್ತೀನಿ. ಅಣ್ಣ 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 ಅಣ್ಣ, ಆ ಜನ್ಮ ಶತ್ರು ಥರ ಆಡಿದ್ರು ತಮ್ಮ ಅಂತ ನಿನ್ಗಿನ್ನೂ ಇವ್ರ ಮೇಲೆ ಪ್ರೀತಿ ಇದೆ ಅಂತ ಅರ್ಥ ಆಯ್ತು ವೇದ ಅಂತ. ಈಗ ನೋಡು, ನಮ್ಮಿಬ್ರು ಕಥೆಯಲ್ಲಿ ಈ ಕಡೆ ನಾನು, ಆ ಕಡೆ ವಿಕ್ಕಿ ಇಬ್ರು ಧೈರ್ಯವಾಗಿ ಪ್ರಪೋಸ್ ಮಾಡಿದೀವಿ. ಆದ್ರೆ ನಿಮ್ಮಣ್ಣ ದಿ ಗ್ರೇಟ್ ವೇದಾಂತ್ ವಸಿಷ್ಠ ದೊಡ್ಡ ಪುಕ್ಲ, ಇನ್ನು ಬಾಯೇ ಬಿಡ್ತಿಲ್ಲ. ಸುಮ್ಮನಿರಿ ಸಾರ್ಥಕ್, ನೀವು ಅವ್ನಿಗೇನು ಹೇಳ್ಬೇಡಿ. ಅಯ್ಯೋ, ನಾನು ಹೇಳಿದ್ದು ಇದೊಂದೇ ವಿಚಾರದೊಂದು ಮಾರೈತಿ. ಆಯ್ತು ಬಿಡು, ನಿಮ್ ಇಡೀ ವಸಿಷ್ಠ ವಂಶ ಗ್ರೇಟ್ ಆಯ್ತಾ? ಅಲ್ಲಿರೋದಕ್ಕೆ ನನಗೆ ಪ್ರಾಬ್ಲಮ್ ಇಲ್ಲ. ನೀನು ಇಷ್ಟಪಟ್ಟ ಹಾಗೆ ಆಗಲಿಯಪ್ಪ. ನಮ್ಮಿಂದ ನಿನ್ನ ಎದುರು ಅವನು ಬರೋ ಹಾಗಾಗೋದಿಲ್ಲ. ಹಾಗಾದ್ರೆ ತುಂಬಾನೇ ಒಳ್ಳೆಯದು. ಬರ್ತೀನಿ.
ನಡೆದಾಗೆ ಭೂತ ಹರಸಿ ನಿನ್ನ ನೆಯುವಾಗ ನೆನಪಿನಾದಾನ ಹೊರಸಿ ಕಣ್ಣ ಸನವು ನನ್ನ ಶ್ರವಣ ಬೇಡ್ವಾ ಪದೇ ಪದೇ ಆಕ್ಸಿಡೆಂಟ್ ಮಾಡ್ಕೊಂಡ್ರೆ ನಾನ್ ಮತ್ತೆ ಬಾಬಂಗ್ ಕಾಲ್ ಮಾಡಲ್ಲ. ಹುಚ್ಚುಚ್ಚಾಗಿ ಮಾತಾಡ್ಬೇಡಿ. ಮುಂದೆ ಏನಾಗುತ್ತೆ ಅಂತ ಗೊತ್ತಿಲ್ಲ ಅದಿತಿ. ಆದ್ರೆ ನೀವು ಇವತ್ತು ಅಣ್ಣಂಗೆ ಕಾಲ್ ಮಾಡಿದ್ರಲ್ಲ, ಅದಕ್ಕೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ. ಥ್ಯಾಂಕ್ ಯು ಅದಿತಿ. ನೀವು ಸ್ವಲ್ಪ ತಿಕ್ಲು ಅಂತ ಗೊತ್ತಿತ್ತು, ಆದ್ರೆ ಇವತ್ತೇ ಪೂರ್ತಿ ತಿಕ್ಲು ಅಂತ ಗೊತ್ತಾಗಿದ್ದು. ನನ್ನ ಪರಿಸ್ಥಿತಿಲಿ ನೀವಿದ್ದಿದ್ರೆ ನಿಮ್ಗೂ ಇದು ತಿಕ್ಲು ಅಂತ ಅನಿಸ್ತಿರ್ಲಿಲ್ಲ. ಗೊತ್ತು, ಅರ್ಥ ಆಯ್ತು. ಸುಮ್ನೆ ಹೇಳ್ದೆ, ತಾವ್ ರೆಸ್ಟ್ ಮಾಡಿ. ನಂಗೆ ಮತ್ತೆ ಓಡಾಡೋದಕ್ಕೆ ಬಾಡಿ ಗಾರ್ಡ್ ಬೇಕು. ಸರ ಕಣ್ ಮುಚ್ಕೊಂಡ್ ಬಿಡೋಷ್ಟ್ರಲ್ಲಿ ಮಾಯ ಆಗ್ಬಿಟ್ಟಲ್ಲ. ನೀನ್ ಹಾಗೆ ಅಲ್ವಾ? ನಿನ್ನಷ್ಟು ನಿಸ್ವಾರ್ಥಿನ ನಾನು ನನ್ನ ಲೈಫಲ್ಲೇ ನೋಡಿಲ್ಲ. ಅಲ್ಲ, ಇಷ್ಟೊಂದು ಸೆಲ್ಫ್ಲೆಸ್ ಪರ್ಸನ್ ಇರೋದಕ್ಕೆ ಸಾಧ್ಯನಾ ಅನ್ನೋಷ್ಟು ಆಶ್ಚರ್ಯ ನೀನು. ನನ್ನ ಪ್ರಕಾರ ಪ್ರಪಂಚದ 9ನೇ ಅದ್ಭುತ ನೀನೇ. ನಿನ್ನಂಥ ಒಳ್ಳೆ ಹುಡುಗನ ಯಾರು ಮಿಸ್ ಮಾಡ್ಕೊಳ್ಳೋದಕ್ಕೆ ರೆಡಿ ಇರಲ್ಲ ವೇದಾಂತ್. ಅದಕ್ಕೆ ನಮ್ಮಿಬ್ರ ಮಧ್ಯೆ ಯಾವ ಡಿಫ್ರೆನ್ಸಸ್ ಇರಬಾರ್ದು. ಬೇಕಾದಾಗೋಗ್ಲಿ, ಎಲ್ಲಾನು ನಿನ್ನೆದ್ರು ಹೇಳ್ಕೊಂಡ್ಬಿಡ್ಬೇಕು ಅಂತ ಚೇಂಜ್ ಮಾಡ್ಕೊಂಡ್ ಬಂದೆ. ಮಿರಾಕಲ್ ಅನ್ನೋ ಹಾಗೆ ನಮ್ ರಾಣಿನೂ ಸಾಥ್ ಕೊಟ್ಟಿದ್ಲು, ಆದ್ರೆ ನೀನೇ ಮರೀಚಿಕೆ ಆಗ್ಬಿಟ್ಟೆ. ನನ್ನ ಮನ್ಸಿಗೆ ಮಾತ್ಕಂಡು ಅವಳ ಹತ್ರ ಯಾವಾಗ ಹೇಳ್ಕೊಳ್ಬೇಕು ಅಂತ ಡಿಸೈಡ್ ಮಾಡಿದಾಗ್ಲೂ ಏನೋ ಒಂದು ಆಗ್ತಾನೆ ಇದೆ. ನನ್ನ ಹುಡುಗಿ ಪ್ರಕಾರ ನಿಮ್ಮ ಕೈಲಿ ಆಗದಿರೋ ಕೆಲಸನೇ ಇಲ್ವಂತೆ. ಅದು ನಿಜ ಅಂದ್ರೆ ನನ್ನ ಲೈಫಲ್ಲಿ ಆಗ್ತಿರೋದೆಲ್ಲ ನಿಮಗೆ ಗೊತ್ತಿರ್ಬೇಕಲ್ವ ಪಚ್ಚರಂಗಿ? ಗೊತ್ತಿರಲೇಬೇಕು, ಯಾಕಂದ್ರೆ ನೀವು ದೇವ್ರು. ಇಷ್ಟೆಲ್ಲ ಗೊತ್ತಿರೋ ನಿಮಗೆ ನಾನು ನನ್ನನ್ನು ಇಷ್ಟಪಡೋದಕ್ಕಿಂತ ಹೆಚ್ಚಾಗಿ ಅವಳನ್ನ ಪ್ರೀತಿಸ್ತೀನಿ ಅಂತ ನಿಮಗೆ ಗೊತ್ತಿರ್ಲಿಲ್ವಾ? ಗೊತ್ತಿರಲಿಲ್ಲ ಅಂತ ನೀವು ತಮಾಷೆ ಮಾಡ್ಬೋದು. ಅದಕ್ಕೆ ಇವತ್ತು ನಾನೇ ನಿಮ್ಮ ಹತ್ರ ಡೈರೆಕ್ಟ್ ಆಗಿ ಹೇಳ್ಕೊತಾ ಇದ್ದೀನಿ. ನನ್ಗೆ ಅಬ್ಬುಲಿ ಅಂದ್ರೆ ಇಷ್ಟ ಬಾರಿ ಇಷ್ಟ ಅಲ್ಲ, ನನ್ನ ಪ್ರಾಣ ಅಂತ ಬೇಕಾದ್ರೂ ಅನ್ಕೊಂಡು. ಆಕ್ಸಿಡೆಂಟ್ ಆಗಿರೋ ವಿಚಾರ ನೀವ್ಯಾಕೆ ನನ್ನ ಹತ್ರ ಹೇಳಿಲ್ಲ? ಅದು ಆದ್ಯಾ, ಬೇಕಾಗಿಲ್ಲ. ಇನ್ನು ಹೊಸದಾಗಿ ಯಾವ ಕಥೆನೂ ಕಟ್ಬೇಡಿ. ಧ್ರುವನ ಈಗಲೇ ನೋಡ್ಬೇಕು, ಅದಕ್ಕೆ ಹೊರಟಿದ್ದೀನಿ. ನೀನೀಗ ಧ್ರುವನ್ ನೋಡಕ್ ಹೋಗದ? ಬಾಯ್, ನಾನು ಹೇಳ್ತೀನಿ, ಬಾಯ್ ಕೂತ್ಕೋ. ಧ್ರುವನ್ಗೆ ಆಕ್ಸಿಡೆಂಟ್ ಆಗಿರೋದು ನಿಜಾನೇ, ಆದ್ರೆ ನೀನ್ ಟೆನ್ಷನ್ ಮಾಡ್ಕೊಳ್ಳೋಂಥದ್ದು ಏನೂ ಆಗಿಲ್ಲ. ಈಗ ತಾನೇ ನಾನು ಮಾವನ ಹತ್ರ ಮಾತಾಡ್ದೆ. ಏನು, ವೇದಾಂತ್ ಅಣ್ಣ ಧ್ರುವನ್ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡ್ಸಿ ಅಮ್ಮನ ಬಿಟ್ಟು ಬಂದಿದಾನ? ನಿಜನೇನು? ನಿಜ ಆದ್ಯಾ. ನೀನ್ ಯೋಚನೆ ಮಾಡ್ಬೇಡ ಆದ್ಯಾ, ರಕ್ತ ಸಂಬಂಧ ಅಂತ ಅದಕ್ಕೆ ಹೇಳುದು. ಬೇಜಾರು, ಕೋಪ ಅಥವಾ ದ್ವೇಷ ಏನಾದ್ರೂ ಇರ್ಬೋದು, ಅದಕ್ಕೂ ಮೀರಿ ಸಂಬಂಧ ಅನ್ನೋದು ಸೆಳೆಯುತ್ತೆ. ಈಗಾಗಿರೋದು ಅದೇ. ಸಾರ್ಥಕ್, ನಂಗೆ ನಂಬೋಕೆ ಆಗ್ತಾ ಇಲ್ಲ. ಧ್ರುವ ನಮ್ ಜೊತೆ ಆದಷ್ಟು ಬೇಗ ಒಂದಾಗೋ ಟೈಮ್ ಬಂದೇ ಬರುತ್ತೆ ಆದ್ಯ, ಡೋಂಟ್ ವರಿ. ಆದ್ರೆ ಅವಳ ಕಳ್ಕೊಳ್ಳೋದಕ್ಕೆ ಮಾತ್ರ ನಾನು ತಯಾರಿಲ್ಲ. ಎಸ್ 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 ಬಿಲ್ಕುಲ್ ತಯಾರಿಲ್ಲ. ಯಾವುದೇ ಕಾರಣಕ್ಕೂ ನನ್ನ ಮೂಲ್ಯ, ನನ್ನ ಬಜಾರಿನ ಕಳ್ಕೊಳ್ಳೋದಕ್ಕೆ ನನಗೆ ಇಷ್ಟ ಇಲ್ಲ. ಬೇರೆಯವ್ರ ಬಗ್ಗೆ ನನಗೆ ಗೊತ್ತಿಲ್ಲ, ಆದ್ರೆ ದಿಸ್ ಇಸ್ ಮೈ ಫಸ್ಟ್ ಲವ್. ದೇವ್ರಾನೇ ನಿಜ ಬಜರಂಗಿ, ದಿಸ್ ಇಸ್ ಮೈ ಫಸ್ಟ್ ಲವ್. ಈ ಪ್ರೀತಿನ ನಾನು ಕೊನೆವರೆಗೂ ಉಳಿಸ್ಕೋಬೇಕು ಅನ್ನೋದು ನನ್ನ ಆಸೆ. ಈಗ ಅವಳ ಜಾಗದಲ್ಲಿ ನಿಂತು ಯೋಚನೆ ಮಾಡಿದ್ರೆ ನನ್ನ ಬಿಹೇವಿಯರ್ ಇಂದ ನಾನು ಅಪರಾಧಿ ಸ್ಥಾನದಲ್ಲಿದ್ದೀನಿ ಅಂತಾನೆ ಅನ್ಸಲ್ಲ. ನನ್ ಸುಳ್ಳಿ ಪುಳ್ಳೆನು ನನ್ನಷ್ಟೇ ಇಷ್ಟಪಡ್ತಾನ? ಅದು ತೀರಾ ಈ ಮಟ್ಟಕ್ಕೆ? ಸಾರಿ ವೇದಾಂತ್, ನಾನು ಅವತ್ತು ನಿನ್ನ ಪ್ರೀತಿನ ಅರ್ಥ ಮಾಡ್ಕೊಳ್ತಾರೋ ಹುಡುಗರ ಸಾಲಲ್ಲಿ ನಿಲ್ಸ್ಬಿಟ್ಟೆ. ನೀ ಮೊದಲನೇ ಟೈಪು.
ಹುಚ್ಚನ್ ಥರ ಪ್ರೀತಿ ಮಾಡೋನು, ಹುಚ್ಚನ್ ಥರ ಪ್ರೀತಿ ಮಾಡೋನು. ಯದಾ ಯದಾ ಹಿ ಪ್ರೇಮಸ್ಯ ವಿಘ್ನ ಭವತಿ ಮಾನಸೆ ಉದ್ದೀಪನಸ್ಯ ಪ್ರೇಮಸ್ಯ ಮೋಹಭಾವ. ಏನ್ ಪುಟ್ಟ ಇದು ನೀನು ಇವತ್ತು ಇಷ್ಟೊಂದು ಖುಷಿಯಾಗಿದ್ಯಾ? ಅಯ್ಯೋ ಪೂರ್ತಿ ಒದ್ದೆ ಆಗೋಗಿದೆಯಲ್ಲ. ಇರು ಟವಲ್ ತರ್ತೀನಿ. ಅಯ್ಯಪ್ಪ ನನಗೇನು ಬೇಡ, ನಾನು ಒದ್ದೆ ಆಗಿದ್ದೀನಿ ಅಂತ ನನಗೆ ಅನಿಸ್ತಾನೆ ಇಲ್ಲ, ಚಳಿನೂ ಆಗ್ತಿಲ್ಲ. ಯಾಕೆ ಪುಟ್ಟ? ಅಪ್ಪ ನೀವ್ ಯಾವಾಗ್ಲೂ ಹೇಳ್ತಿರ್ತೀರಲ್ವಾ ನಿಮ್ ಮಗಳು ಜಗತ್ತಲ್ಲಿ ಸುಂದರವಾಗಿರೋ ಹುಡುಗಿ ಅಂತ. ಆದ್ರೆ ಇವತ್ತು ನಿಮ್ ಮಗಳು ಜಗತ್ತಲ್ಲಿ ಖುಷಿಯಾಗಿರೋ ಹುಡುಗಿ. ಬೇಕಾಗಿಲ್ಲ ಮಗಳೇ. ಓ ಚಂದ್ರಿ, ನಾನು ನೋಡ್ಬೇಕ್ಲೆ ಪುಣ್ಯ ಮಾಡಿದ್ದೆ ಅನ್ಸುತ್ತಪ್ಪ. ನಿಮ್ ಮಗಳಾಗಿ ಹುಟ್ಟಿದೀನಿ, ನೀವೇ ಬೆಸ್ಟ್ ಅಪ್ಪ.